ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಣ್ಣೂಸ್ ಗ್ಯಾರೇಜ್. ನಾನು ನಿಮ್ಮ ಪ್ರಣವ್. ಸೊ ಇವತ್ತು ನಾನು ಸ್ಪೆಸಿಫಿಕ್ ಯಾವುದ್ರ ಬಗ್ಗೆನೂ ಮಾತಾಡ್ತಿಲ್ಲ, ಸ್ಪೆಸಿಫಿಕ್ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಜನರಲ್ ಆಗಿ ಫಸ್ಟ್ ನಾನು ವಿಡಿಯೋ ಶುರು ಮಾಡೋದು ಇಂಜಿನ ಇದು i20 ಆಗಿರೋದ್ರಿಂದ i20 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಅದರ ವೈಬ್ರೇಷನ್ ಟೆಸ್ಟ್ನ ಮಾಡೋಣ. ಅಂದರೆ ಅದ್ರ ಮೇಲೆ ಕಪ್ಪಿಟ್ಟು ಅದರೊಳಗೆ ವಾಟರ್ ತುಂಬಿ ಎಷ್ಟು ವೈಬ್ರೇಟ್ ಆಗುತ್ತೆ ಅಂತ ಅದನ್ನು ಟೆಸ್ಟ್ ಮಾಡೋದ್ರ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಟೆಂಪ್ರೇಚರ್ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಟೆಂಪ್ರೇಚರ್ ಪ್ರೀ ಹೀಟ್ ಆಗಿಲ್ಲ, ಅವಾಗ ನಿಮಗೆ ತೋರಿಸ್ತೀನಿ ವೈಬ್ರೇಷನ್ ಎಷ್ಟಿದೆ ಅಂತ. ಅದನ್ನು ನೀವು ಟೆಂಪ್ರೇಚರ್ ರೈಸ್ ಆದಮೇಲೆ ಒಂದು ವೀಡಿಯೋ ಮಾಡಿ ಅದನ್ನು ಕೂಡ ತೋರಿಸ್ತೀನಿ. ಸೊ ಆ ಡಿಫ್ರೆನ್ಸ್ನ ನಾವು ಇವತ್ತು ಅನಲೈಸ್ ಮಾಡೋಣ. ಮತ್ತು ಇಂಜಿನ್ ಸಮ್ ಆಫ್ ದ ಕಾಂಪೊನೆಂಟ್ಸ್ ಒಳಗಡೆ ಬಾನೆಟ್ ಒಳಗೆ ಏನೇನಿದೆ ಅಂತ ಅದ್ರ ಬಗ್ಗೆನೂ ಇವತ್ತು ತಿಳ್ಕೊಳ್ಳೋಣ. Engine temperature rising. Permitted maximum temperature is 90 degree. ಅದ್ರ ಮೇಲೆ ಹೋದರೆ ಸಿಸ್ಟಮ್ ಓವರ್ ಹೀಟ್ಸ್. ಸೊ ನಾಟ್ ಎ ಗುಡ್ ಸೈನ್. ಪ್ರೀ ಹೀಟ್ ಆಗಬೇಕಿನ್ನ. ಸೊ ವಾಟ್ಸ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಈಸ್ ದ ಥರ್ಮೋಸ್ಟ್ಯಾಟ್, ಮುಂದಿರೋಂಥ ಥರ್ಮೋಸ್ಟ್ಯಾಟ್ ಏನು ಮಾಡ್ತಿದೆ, 90 ಡಿಗ್ರಿ ಆದಾಗಲೇ ವಾಲ್ವ್ ಓಪನ್ ಆಗೋದು. ಇಟ್ ಅಲೋಸ್ ದ ಕೂಲೆಂಟ್ ಟು ಫ್ಲೋ ಓನ್ಲಿ ವೆನ್ ದ ಟೆಂಪ್ರೇಚರ್ ಈಸ್ 90 ಡಿಗ್ರಿ. ಅಲ್ಲಿ ತನಕ ಅದು ಕ್ಲೋಸ್ ಆಗಿರುತ್ತೆ. ಸೊ ದ ಕೂಲೆಂಟ್ ಈಸ್ ನಾಟ್ ಫ್ಲೋಯಿಂಗ್. ಕೂಲೆಂಟ್ ಫ್ಲೋ ಆಗ್ತಿಲ್ಲ ಅಂತಂದರೆ ಆಬ್ವಿಯಸ್ಲಿ ಇಂಜಿನ್ ಹೀಟ್ ಆಗ್ತಿರೋದು ಅಲ್ಲೇ ಅಕ್ಯುಮುಲೇಟ್ ಆಗ್ತಾಯಿದೆ. ಇಂಜಿನ್ ಹೀಟ್ ಅಲ್ಲೇ ಟ್ರ್ಯಾಪ್ ಆಗ್ತಿದೆ. ಸೊ ವಿಚ್ ಈಸ್ ಮೇಕಿಂಗ್ ದ ಟೆಂಪ್ರೇಚರ್ ಆಫ್ ದ ಇಂಜಿನ್ ಟು ರೈಸ್. ದಿಸ್ ಇಸ್ ನಾಟ್ ಕಂಬಷನ್ ಚೇಂಬರ್ ಟೆಂಪ್ರೇಚರ್, ಆಬ್ವಿಯಸ್ಲಿ ಇರೋಕ್ಕಾಗಲ್ಲ. ಸೊ ಇದು 90ಗೆ ಒಂದ್ಸರಿ ರೀಚ್ ಆದಾಗ ಅದೇನು ಎಲೆಕ್ಟ್ರಾನಿಕಲಿ ಕಂಟ್ರೋಲ್ಡ್ ಥರ್ಮೋಸ್ಟ್ಯಾಟ್ಸ್ ಏನಲ್ಲ. ನಾರ್ಮಲಿ ಥರ್ಮೋಸ್ಟ್ಯಾಟ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತಲ್ವ. ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಮೆಟಲ್ಸ್ ಎಕ್ಸ್ಪ್ಯಾಂಡ್ ಆದಾಗ ವಾಲ್ವ್ಸ್ ಓಪನ್ ಆಗುತ್ತೆ. ಒನ್ಸ್ 90 ಡಿಗ್ರಿ ರೀಚ್ ಮಾಡಿದ್ಮೇಲೆ ವೈಬ್ರೇಷನ್ ಟೆಸ್ಟ್ನ ಮತ್ತೆ ಪರ್ಫಾರ್ಮ್ ಮಾಡೋಣ. ಸೊ ಕಪಲ್ ಆಫ್ ಮಿನಿಟ್ಸ್ ಆಗಿದೆ. ಇವಾಗ ವಾರ್ಮ್ ಅಪ್ ಆಗಿದೆ ಇಂಜಿನ್. ಸೊ ವಿ ಕಾಲ್ ಇಟ್ ವಾರ್ಮ್ ಅಪ್ ಆರ್ ಪ್ರೀ ಹೀಟ್. ಟೆಂಪ್ರೇಚರ್ ನೋಡಿ, ನಿಯರ್ಲಿ 90 ಇದೆ. ಆ್ಯಕ್ಚುಲಿ ಆಪ್ಟಿಮಲ್ ಟೆಂಪ್ರೇಚರ್ ಇದೇನೆ, ಇದ್ರ ಮೇಲೆ ಹೋಗೋದಿಲ್ಲ. ಸೊ ಇವಾಗ ವೈಬ್ರೇಷನ್ ಟೆಸ್ಟ್ ಮಾಡೋಣ. ನನ್ನ ಅಂದಾಜಿನ ಪ್ರಕಾರ ಇದು ಫೇಲ್ ಆಗುತ್ತೆ. ಅಂದರೆ ವಾಟರ್ ಇರುತ್ತಲ್ಲ, ಅದು ಬೀಳುತ್ತೆ ಕೆಳಕ್ಕೆ. ಯಾಕೆಂದರೆ ಮೂಮೆಂಟ್ ಜಾಸ್ತಿ ಬರ್ತಾಯಿದೆ. ಆ್ಯಂಡ್ 1.5 ಲ್ಯಾಕ್ ಆನ್ ದ ಓಡೋ. ಸೊ ಹಳೆ ಇಂಜಿನ್ ಆಗಿರೋದು 14 ಇಯರ್ ಓಲ್ಡ್ ಇಂಜಿನ್ ಅಲ್ವಾ. ಪೆಟ್ರೋಲ್ ಇಂಜಿನ್ ಆಗಿದ್ರೆ ಸ್ವಲ್ಪ ಇದಿರುತ್ತೆ. ಬಟ್ ನಾನು ನಿಮಗೆ ರೆಸೊನೆನ್ಸ್ ಕಾನ್ಸೆಪ್ಟ್ ತೋರಿಸ್ತೀನಿ ಇವಾಗ. ಸೊ ಇವಾಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಫಸ್ಟ್ ಇದ್ದಷ್ಟು ಮೂಮೆಂಟ್ ಇಲ್ಲ. ಇವಾಗ ವಾಟರ್ ಮೂಮೆಂಟ್ ಇದೆಯಲ್ಲ, ಫಸ್ಟ್ ಇದ್ದಷ್ಟು ಇಲ್ಲ. ಯಾಕೆಂದರೆ ಹೀಟ್ ಆದಾಗ ವೈಬ್ರೇಷನ್ ಕಡಿಮೆ ಆಗುತ್ತೆ. ಇಂಜಿನ್ ಆಗಿ ಹೀಟ್ ಆಗ್ತಲ್ಲ, ಲೂಬ್ರಿಕೇಷನ್ ಜಾಸ್ತಿ ಆಗುತ್ತೆ. ರೆಸೊನೆನ್ಸ್ ಇವಾಗ ಕ್ರಿಯೇಟ್ ಆಗ್ತಿದೆ. ಆವಾಗಲೇ ನೀವು ಗಮನಿಸಿದರೆ ಸ್ವಲ್ಪ ರೇವ್ ಮಾಡಿದರೂ ರೆಸೊನೆನ್ಸ್ ಬ್ರೇಕ್ ಆಗ್ತಿತ್ತು. ಯಾಕೆಂದರೆ ಐಡ್ಲಿಂಗಲ್ಲೇ ರೆಸೊನೆನ್ಸ್ ಕ್ರಿಯೇಟ್ ಆಗ್ತಿತ್ತು. ಇವಾಗ ರೆಸೊನೆನ್ಸ್ ಯಾವಾಗ ಕ್ರಿಯೇಟ್ ಆಗ್ತಿದೆ ಅಂದರೆ ಸ್ವಲ್ಪ ನಾನು ಆ್ಯಕ್ಸಿಲರೇಟ್ ಮಾಡಿದಾಗ ಕ್ರಿಯೇಟ್ ಆಗ್ತಾಯಿದೆ. ಅಂದರೆ ಲೋಯರ್ RPM, ಐಡ್ಲಿಂಗ್ RPM ಕೆಳಕ್ಕೆ ಹೋಗಿದೆ ಅಂತ ಅರ್ಥ. ಸೊ ರೆಸೊನೆನ್ಸ್ ಅಂತ ಕರಿತಿದ್ದೀನಿ. ಅದು ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇದ್ರ ಜೊತೆಗೆ ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ನ ಹೇಳ್ಬಿಡ್ತೀನಿ ನಾನು. ಬೇಸಿಕ್ಲಿ ಫ್ಯೂಯಲ್ ಇಲ್ಲಿಂದ ಬರ್ತಾಯಿದೆ. ಈ ಗ್ರೀನ್ ಪೈಪ್ ಇದೆಯಲ್ಲ, ಇಲ್ಲಿಂದ ಫ್ಯೂಯಲ್ ಬರ್ತಾಯಿದೆ. ದಿಸ್ ಇಸ್ ದ ಫ್ಯೂಯಲ್ ಲೈನ್, ಕಾಮನ್ ರೈಲ್. ದಿಸ್ ಎ ಪೆಟ್ರೋಲ್ ಇಂಜಿನ್. ಇವು 4 ಸ್ಪಾರ್ಕ್ ಪ್ಲಗ್ಗಳಿದೆ. ಇವು 4 4 ಸಿಲಿಂಡರ್ ಆಗಿರೋದ್ರಿಂದ 4 ಇನ್ಲೈನ್ ಸ್ಪಾರ್ಕ್ ಪ್ಲಗ್ಸ್ ಇದೆ. ನೋಡಿದ್ರೆ ಇದು ಗೊತ್ತಾಯಿತು. ಇದು ಥ್ರಾಟಲ್ ಕೇಬಲ್. ಇದನ್ನು ನೀವು ಇದೊಂದು ಜುಗಾಡಷ್ಟೇ, ಹಿಂಗಂದರೆ ಆಕ್ಸಿಲರೇಟ್ ಆಗುತ್ತೆ ಗಾಡಿ. ಸೊ ದಿಸ್ ಇಸ್ ಕಾಮನ್ ರೈಲ್. ಇಲ್ಲಿಂದ ಏನಂದರೆ ದಿಸ್ ಇಸ್ ಎಕ್ಸಾಸ್ಟ್ ಪೋರ್ಟ್ ಆ್ಯಕ್ಚುಲಿ. ಆ್ಯಂಡ್ ಏರ್ ಇಂಟೇಕ್ ಬಂದು ಒಳಗಡೆ ಆಗ್ತಾಯಿದೆ. ಐ ಥಿಂಕ್ ಯು ಕ್ಯಾನ್ ಸಿ ಇಟ್. ಸೊ ಏರ್ ಬಾಕ್ಸಿಂದ ಡೈರೆಕ್ಟ್ ಒಳಗೆ ಹೋಗ್ತಾ ಇದೆ. ಇಲ್ಲಿ ಫ್ಯೂಯಲ್ ಇಂಜೆಕ್ಟ್ ಆಗ್ತಾ ಇದೆ. ದಿಸ್ ಇಸ್ ಮಲ್ಟಿ ಪೋರ್ಟ್ ಫ್ಯೂಯಲ್ ಇಂಜೆಕ್ಷನ್ ಅಂತ ಕರಿತೀವಿ, ಮಲ್ಟಿ ಪೋರ್ಟ್ ಫ್ಯೂಯಲ್ ಇಂಜೆಕ್ಷನ್. ಸೊ ದಿಸ್ ಇಸ್ ಕೂಲೆಂಟ್ ಬಾಕ್ಸ್. ದಿಸ್ ಇಸ್ AC ವೆಂಟ್, AC ಪೈಪ್. ಇದು ನಾರ್ಮಲ್ ವಾಷರ್ ತೆಗೆದು ಇದು ಇಂಜಿನ್ ಆಯಿಲ್.
ಇಷ್ಟು 90 ಡಿಗ್ರಿ ಟೆಂಪ್ರೇಚರ್ ಹೀಟ್ ಆದಾಗ ದಿಸ್ ಇಸ್ ದ ಥರ್ಮೋಸ್ಟಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ದಿಸ್ ಇಸ್ ದ ಆ್ಯಕ್ಚುಲಿ ಹಾಟ್ ಏರ್ ಹೋಗೋದು, ಹಾಟ್ ಕೂಲೆಂಟ್ ಹೋಗೋದು ಈ ಪೈಪಿಂದಲೇ. ಇದನ್ನು ನೀವು ತೆಗಿಬಾರ್ದು. ತೆಗೆದ್ರೆ ಆಯಿಲ್ ಸ್ಪಿಲ್ ಆಗುತ್ತೆ, ಕೂಲೆಂಟ್ ಸ್ಪಿಲ್ ಆಗುತ್ತೆ. ಸೊ ಎಷ್ಟೋ ಜನ ಸತ್ತೋಗಿದ್ದಾರೆ ಇದನ್ನು ತೆಗಿಬಾರ್ದು ಈ ಟೆಂಪ್ರೇಚರ್ ಇದ್ದಾಗ. ಇದನ್ನು ತೆಗಿಬಾರ್ದು ಅಂತಾರೆ, ಬಟ್ ಐ ನೋ ಯು ಕ್ಯಾನ್ ರಿಮೂವ್ ಇಟ್, ಬಟ್ ತುಂಬ ಹುಷಾರಾಗಿರಬೇಕು. ನಿಮಗೇನಾದ್ರು ಫ್ಯೂಮ್ಸ್ ಕಾಣಿಸ್ತಿದ್ರೆ ಇವಾಗ ದೇರ್ ಈಸ್ ಬ್ಲೋ ಬೈ ಅಂತ, ಇಂಜಿನ್ ಬ್ಲೋ ಬೈ ಇದೆ ಅಂತ. ಇಂಜಿನ್ ಬ್ಲೋ ಬೈ ಅಂದ್ರೆ ಏನು ಅಂತ ನಾನು ಯಾವಾಗಾದ್ರು ಹೇಳ್ತೀನಿ. ಹಿಂಗೆ ಬಿಟ್ಟಾಗ ಸಕ್ಕಾಗಬೇಕು ಒಳಕ್ಕೆ, ಹಿಂಗೆ ಬಿಟ್ಟರೆ ಇವಾಗ ಸಕ್ಕಾಗ್ತಿದೆ. ಆ್ಯಕ್ಚುಲಿ ಬ್ಲೋ ಬೈ ಇಲ್ಲ ಇವಾಗ, ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಒಳಗೆ ಸಕ್ಕಾಗುತ್ತೆ. ಅದು ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಈಸ್ ದ ಪೈಪ್. ಇಲ್ಲ ಇದನ್ನು ತೆಗೆದ್ರು ದಿಸ್ ಈಸ್ ಡಿಪ್ ಸ್ಟಿಕ್. ತುಂಬ ಜಾಸ್ತಿ ಆಗಿದ್ದರಿಂದ ಇಂಜಿನ್ನ ಆಫ್ ಮಾಡಿದ್ದೀನಿ. ಸೊ ಮುಂಚೆ ಎಲ್ಲ ನಾಯ್ಸ್ ಇತ್ತು, ಬಟ್ ಇರಲಿ, ಐ ವಾಂಟ್ ಟು ಮೇಕ್ ದಿಸ್ ವಿಡಿಯೋ ಆ್ಯಸ್ ನ್ಯಾಚುರಲ್ ಆ್ಯಸ್ ಪಾಸಿಬಲ್. ಸೊ ಆರಿಸಿದ್ದೀನಿ. ಸೊ ಇದ್ರ ಬಗ್ಗೆ ಮಾತಾಡ್ತಿದ್ದೆ, ಇಂಜಿನ್ ಆಯಿಲ್ ಡಿಪ್ ಸ್ಟಿಕ್ ಬಗ್ಗೆ. ಸೊ ಡಿಪ್ ಸ್ಟಿಕ್ ಏನಕ್ಕೆ ಅಂದರೆ ಇಲ್ಲಿಂದಲೂ ಕೂಡ ಬ್ಲೋ ಬೈ ಬಗ್ಗೆ ತಿಳ್ಕೊಬೋದು. ಸೊ ಇಂಜಿನ್ ಆಯಿಲ್ ಡಿಪ್ ಸ್ಟಿಕ್ ಏನಕ್ಕೆ ಅಂದರೆ ಇಂಜಿನಲ್ಲಿ ಎಷ್ಟು ಆಯಿಲ್ ಇದೆ ಅಂತ. ದಿಸ್ ಈಸ್ ವೆಟ್ ಸಮ್ ಲೂಬ್ರಿಕೇಷನ್ ಸಿಸ್ಟಮ್. ಸೊ ಲೂಬ್ರಿಕೇಷನ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ ನಾನು. ಸೊ ವೆಟ್ ಸಪ್ ಲೂಬ್ರಿಕೇಷನ್ ಆಗಿರೋದ್ರಿಂದ ಲೋ ಮತ್ತು ಎಲ್ ಮತ್ತು ಎಫ್ ಅಂದರೆ ಲೋ ಮತ್ತು ಫುಲ್ ಅಂತ. ಸೊ ಎಷ್ಟು ಆಯಿಲ್ ಇದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಬೋದು. ಲೋ ಮತ್ತು ಫುಲ್ ಮಧ್ಯದಲ್ಲಿದೆಯಲ್ಲ, ಮಧ್ಯದ ಪಾರ್ಟ್ ಇದೆಯಲ್ಲ, ಆ ಮಧ್ಯದ ಪಾರ್ಟಿಂದ ದ ಸೇಮ್ ಗ್ಯಾಪ್ ಆಫ್ಟರ್ ಎಫ್ ಆದಮೇಲೆ ಅಷ್ಟೇ ಗ್ಯಾಪ್ ಇರಬೇಕು. ಅಲ್ಲಿಂದ ಅಲ್ಲಿ ತನಕ ಇದ್ದರೆ ದಟ್ ಈಸ್ ಸೇಫ್ ರೀಜನ್ ಅಂತ ಕರಿತೀವಿ. ಸೊ ಅದು ಸೇಫ್ ರೀಜನ್ ಆಫ್ ಇಂಜಿನ್ ಆಯಿಲ್. ಎಷ್ಟೋ ಜನಕ್ಕೆ ಓನರ್ಸಿಗೆ ಅದೇ ಗೊತ್ತಿರಲ್ಲ ಇಂಜಿನ್ ಆಯಿಲ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದಂತ. ಇನ್ನು ಆಬ್ವಿಯಸ್ಲಿ ಕೂಲೆಂಟ್ ಬಗ್ಗೆ ಹೇಳಿದೆ. ಕೂಲೆಂಟ್ ಕಡಿಮೆ ಇದೆ ಇವಾಗ, ಕೂಲೆಂಟ್ ಟಾಪ್ ಮಾಡಬೇಕು. ಟಾಪ್ಗಿನ್ನ ಫ್ಲಶ್ ಮಾಡಿಬಿಡೋದು ಒಳ್ಳೆಯದು. ಅದಕ್ಕಿನ್ನ ಇನ್ನೊಂದು ಏನಂದರೆ ದಿಸ್ ಈಸ್ ಐ ಥಿಂಕ್, ನನಗೆ ಗೊತ್ತಿಲ್ಲ, ಐ ಥಿಂಕ್ ದಿಸ್ ಈಸ್ ಫಾರ್ ಇಂಜಿನ್ ಆಯಿಲ್ ಪ್ರೆಷರ್. ಇಂಜಿನ್ ಆಯಿಲ್ ಪ್ರೆಷರ್ಗೆ ಒಂದು ಲೈಟ್ ಆನ್ ಆಗುತ್ತಲ್ಲ, ಅದಕ್ಕೆ ಸೆನ್ಸರ್ ಇರಬೇಕು. ದಿಸ್ ಈಸ್ ಆಲ್ಟರ್ನೇಟರ್ ಅಸೆಂಬ್ಲಿ. ಸ್ಟಾರ್ಟರ್ ಮೋಟ್ರ್ ಏನು ಮಾಡುತ್ತೆ ಅಂದರೆ, ಗಾಡಿ ಆಫ್ ಆಗಿದ್ದಾಗ ಬ್ಯಾಟ್ರಿಯಿಂದ 12 ವೋಲ್ಟ್ ಕರೆಂಟ್ನ ತೊಗೊಂಡು ಏನು ಮಾಡುತ್ತೆ, ಕ್ರ್ಯಾಂಕ್ ಮಾಡುತ್ತೆ ಇಂಜಿನ್ನ. ಇಂಜಿನ್ ಕ್ರ್ಯಾಂಕ್ ಆಗ್ತಿದೆ ಅಂದಾಗ ಆಬ್ವಿಯಸ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಫ್ಯೂಯಲ್ ಇಂಜೆಕ್ಟರ್ಸ್ ವಾಂಟ್ ಎಲೆಕ್ಟ್ರಿಸಿಟಿ ಬೇಕೇ ಬೇಕು ಎನಿ ಟೈಮ್ ವರ್ಕ್ ಆಗೋಕ್ಕೆ. ಸೊ ಅದೆಲ್ಲ ಬ್ಯಾಟ್ರಿ ಖಾಲಿ ಆಗಿಬಿಟ್ರೆ ಬ್ಯಾಟ್ರಿ ರೀಚಾರ್ಜ್ ಆಗೋದು ಯಾವಾಗ, ಅದಕ್ಕೋಸ್ಕರ ಆಲ್ಟರ್ನೇಟರ್ ಇರುತ್ತೆ. ದಿಸ್ ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಂಜಿನ್ನಿಂದ ಬರ್ತಿರೋ ಮೆಕ್ಯಾನಿಕಲ್ ಈ ಚೈನ್ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವೆಹಿಕಲ್. ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇದನ್ನು ಕನೆಕ್ಟ್ ಮಾಡುತ್ತೆ, ಎ ಸಿ ಅಸೆಂಬ್ಲಿನ ಕನೆಕ್ಟ್ ಮಾಡುತ್ತೆ, ಅಷ್ಟೇ ಫ್ಲೈ ವೀಲ್ ಕನೆಕ್ಟ್ ಮಾಡುತ್ತೆ, ಗೇರ್ ಬಾಕ್ಸ್ ಅಸೆಂಬ್ಲಿ ಕನೆಕ್ಟ್ ಮಾಡುತ್ತೆ, ಎಲ್ಲದನ್ನು ಈ ಒಂದು ಬೆಲ್ಟ್ ಕನೆಕ್ಟ್ ಮಾಡ್ತಿದೆ. ಇದು ಏನು ಮಾಡ್ತಿದೆ ಅಂದರೆ ಆಲ್ಟರ್ನೇಟರ್ನ ತಿರುಗಿಸ್ತಾ ಇದೆ. ಆಲ್ಟರ್ನೇಟರ್ ತಿರುಗಿಸಿದಾಗ ಆಬ್ವಿಯಸ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಇಂಡ್ಯೂಸ್ ಕರೆಂಟ್. ಆ ಕರೆಂಟು ಪ್ರೊಡ್ಯೂಸ್ ಆಗ್ತಿರೋದನ್ನ ಇದು ಥ್ರೂ ಸೆವರಲ್ ಸರ್ಕ್ಯೂಟ್ಸ್. ಯಾಕೆ ಅಂತಂದರೆ ಇಲ್ಲಿ ಐ ಥಿಂಕ್ ಎ ಸಿ ಜನ್ರೇಟ್ ಆಗ್ತಿರುತ್ತೆ. ಆಬ್ವಿಯಸ್ಲಿ ಎ ಸಿ ಜನ್ರೇಟ್ ಆಗ್ತಿರುತ್ತೆ, ಅದನ್ನು DC ಕನ್ವರ್ಟ್ ಮಾಡಿ ಬ್ಯಾಟ್ರಿನ ಚಾರ್ಜ್ ಮಾಡ್ತಿದ್ದೀವಿ. ದಿಸ್ ಇಸ್ ದ ಸಿಂಪಲ್ ತೋರಿಸ್ಬೇಕಂದ್ರೆ. ದಿಸ್ ಈಸ್ ಫಾರ್ ಐ ಥಿಂಕ್ ಬ್ರೇಕ್ ಫ್ಲೂಯಿಡ್. ಇದೆಲ್ಲ ಹೈಡ್ರಾಲಿಕ್ ಬ್ರೇಕ್ಸ್ ಅಲ್ವಾ, ಯಾಕೆಂದರೆ ಪಿಸ್ಟನ್ ಬ್ರೇಕ್ಸ್ ಇರುತ್ತೆ ಇದರಲ್ಲಿ. ಸೊ ಡಿಸ್ಕ್ಸ್ಗೆ ಫ್ಲೂಯಿಡ್ ಇಲ್ಲಿ ಹೋಗುತ್ತೆ. ಸೊ ದಿಸ್ ಇಸ್ ಫಾರ್ ದ ಬ್ರೇಕ್ ಫ್ಲೂಯಿಡ್. ಸುಮ್ಮನೆ ಹಾಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದಾದರೆ ದಿಸ್ ಇಸ್ ಇ ಸಿ ಯು ಇದೆ. ದಿಸ್ ಇಸ್ ದ ಫ್ಯೂಸ್ ಬಾಕ್ಸ್. ಇಲ್ಲಿ ನಿಮಗೆಲ್ಲ ಎಲೆಕ್ಟ್ರಿಕಲ್ಸ್ ಬಗ್ಗೆನೂ ಇಲ್ಲಿ ತಿಳ್ಕೊಬೋದು ನೀವು. ದಿಸ್ ಇಸ್ ದ ಏರ್ ಫಿಲ್ಟರ್. ಈ ಏರ್ ಫಿಲ್ಟರ್ ಎಲ್ಲ ಆದಮೇಲೆ ದಿಸ್ ಇಸ್ ದ ಫ್ಯಾನ್, ರೇಡಿಯೇಟರ್ ಫ್ಯಾನ್ ಅಂತ ಕರಿತೀವಿ. ರೇಡಿಯೇಟರ್ ಮುಂದಿದೆ, ಅದರಲ್ಲಿ ರೇಡಿಯೇಟರ್ ಬಂದು ಥರ್ಮೋಡೈನಾಮಿಕ್ಸ್ನ ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ. ಆ್ಯಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್, ಅಮೌಂಟ್ ಆಫ್ ಹೀಟ್ ಡಿಸಿಪೇಷನ್ ಆಲ್ಸೋ ಇನ್ಕ್ರೀಸಸ್. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡ್ತಾ ಇದೆ ರೇಡಿಯೇಟರ್, ಯಾಕೆಂದರೆ ಅದರಲ್ಲಿ ಫಿನ್ಸ್ ಇರುತ್ತೆ, ಸ್ಮಾಲ್ ಫಿನ್ಸ್ ಇರುತ್ತೆ, ಅಲ್ಲಿ ಹೋಗಿ ಫ್ಲೂಯಿಡ್ ಕಲೆಕ್ಟ್ ಆಗುತ್ತೆ. ಆವಾಗ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಗಾಳಿ ಬಂದಿದ್ದು ಆ ಫ್ಲೂಯಿಡ್ನ ಕೂಲೆಂಟ್ನ ಕೂಲ್ ಮಾಡುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಫ್ಯಾನ್ ಕೂಡ ಕೊಟ್ಟಿರ್ತೀವಿ, ಯಾಕೆಂದರೆ ಟು ಬ್ಲೋ ಔಟ್ ದ ಏರ್ನ ಬ್ಲೋ ಮಾಡಬೇಕು, ಅವಾಗ ಕೂಲ್ ಆಗುತ್ತೆ ಇಂಜಿನು. ನಾನು ಎಲ್ಲದ್ರ ಬಗ್ಗೆನೂ ಮಾತಾಡಿದೆ, ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್ ಇ ಸಿ ಯು ಇಲ್ಲ ಅಂತಂದರೆ ಯಾವ ಪಾರ್ಟ್ ಕೂಡ ವರ್ಕ್ ಆಗಲ್ಲ. ಇ ಸಿ ಯು ಇಟ್ ಈಸ್ ಎ ಕಂಪ್ಯೂಟರ್. ಇದೇನು ಮಾಡ್ತಿದೆ ಅಂದರೆ ಎವ್ರಿ ಮಿಲಿ ಸೆಕೆಂಡ್ ಎವ್ರಿ ಮೈಕ್ರೋ ಸೆಕೆಂಡ್ ಎಷ್ಟು ಅಮೌಂಟ್ ಆಫ್ ಫ್ಯೂಯಲ್ ಹೋಗಬೇಕು, ಎಷ್ಟು ಎಮಿಷನ್ಸ್ ಆಗ್ತಾಯಿದೆ, ಎಮಿಷನ್ಸಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಅಥವಾ ಫ್ಯೂಯಲ್ ಫುಲ್ ಬರ್ನ್ ಆಗ್ತಾ ಇದೆಯೋ ಇಲ್ವೋ, ಎಷ್ಟು ಅಮೌಂಟ್ ಆಫ್ ಏರ್ ಹೋಗ್ತಾ ಇದೆ. ಅದಕ್ಕೆ ಮಾಸ್ ಏರ್ ಫ್ಲೋ ಸೆನ್ಸರ್ ಅಂತ ಕರಿತೀವಿ, ಟೆಂಪ್ರೇಚರ್ ಸೆನ್ಸರ್ಸ್ ಇರುತ್ತೆ, ಇಂಜಿನ್ ಆಯಿಲ್ ಪ್ರೆಷರ್ ಸೆನ್ಸರ್ ಇರುತ್ತೆ, ನೆಕ್ಸ್ಟ್ ಎಕ್ಸಾಸ್ಟ್ ಗ್ಯಾಸ್ ಸೆನ್ಸರ್ ಇರುತ್ತೆ. ಎಲ್ಲ ಸೆನ್ಸರಿಂದ ಇನ್ಪುಟ್ ತೊಗೊಂಡು ಇದು ಡಿಸೈಡ್ ಮಾಡುತ್ತೆ ಎಷ್ಟು ಫ್ಯೂಯಲ್ನ ನಾನು ಕಳಿಸ್ಬೇಕು, ಎಷ್ಟು ಏರ್ನ ನಾನು ಕಳಿಸ್ಬೇಕು, ರಿಚ್ ಫ್ಯೂಯಲ್ ಇದೆಯಾ, ಲೀನ್ ಮಿಕ್ಸ್ಚರ್ ಇದೆಯಾ, ರಿಚ್ ಮಿಕ್ಸ್ಚರ್ ಇದೆಯಾ, ಎಲ್ಲದನ್ನು ಕೂಡ ಇದು ಕಂಟ್ರೋಲ್ ಮಾಡಿ ಫ್ಯೂಯಲ್ ಇಂಜೆಕ್ಟರ್ಗೆ ಹೇಳುತ್ತೆ. ಫ್ಯೂಯಲ್ ಇಂಜೆಕ್ಟರಲ್ಲೂ ಮೈಕ್ರೋ ಕಂಟ್ರೋಲರ್ಸ್ ಇರುತ್ತೆ. ಸೊ ಇಟ್ ನೋಸ್ ಹೌ ಮಚ್ ಅಮೌಂಟ್ ಆಫ್ ಫ್ಯೂಯಲ್ ಟು ಬಿ ಇಂಜೆಕ್ಟೆಡ್ ಇನ್ ಟು ದ ಇಂಜಿನ್. ಅಷ್ಟೇ ಅಲ್ಲದೆ ಮುಂಚೆ ಕಾರ್ಬೋರೇಟರ್ ಇಂಜಿನ್ಸ್ ಇದ್ದು, ಕಾರ್ಬೋರೇಟರ್ ಇಂಜಿನ್ಸಲ್ಲಿ ದಿಸ್ ಫ್ಯೂಯಲ್ ಇಂಜೆಕ್ಟರ್ಸ್ ಇರ್ತಿರಲಿಲ್ಲ, ಇ ಸಿ ಯು ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಏನಂತಂದರೆ ಡೈರೆಕ್ಟ್ಲಿ ಒಂದು ಫ್ಯೂಯಲ್ ಬರೋದು, ಒಂದು ಕಡೆಯಿಂದ ಏರ್ ಬರೋದು, ಎರಡು ಎಷ್ಟು ರೈಟ್ ಮಿಕ್ಸ್ಚರಲ್ಲಿ ಮಿಕ್ಸ್ ಆಗಿ ಇಂಜಿನಿಗೆ ಹೋಗೋದು. ಇದು ತುಂಬ ಪ್ರಿಸೈಸಾಗಿ ವರ್ಕ್ ಆಗುತ್ತೆ. ಸೊ ಫ್ಯೂಯಲ್ ಇಂಜೆಕ್ಟರ್ಸ್ ಇದರಲ್ಲಿ ಚೋಕ್ಸ್ ಇರ್ತಿತ್ತು ಕಾರ್ಬೋರೇಟರ್ ಇಂಜಿನ್ಸಲ್ಲಿ, ಇದರಲ್ಲಿ ಚೋಕ್ಸ್ ಇರೋದಿಲ್ಲ.
ಚೋಕ್ಸ್ ಹಾಕಬೇಕು, ಆಟೋಮೆಟಿಕ್ಲಿ ಇದೇ ಸೆನ್ಸ್ ಮಾಡಿ ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡಿಬಿಡುತ್ತೆ. ನಿಮಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದರೆ ಹ್ಯಾವ್ ಮೇಡ್ ಅ ಸಪ್ರೇಟ್ ವಿಡಿಯೋ ಆನ್ ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ಸ್ ಆ್ಯಂಡ್ ಕಾರ್ಬೋರೇಟೆಡ್ ಇಂಜಿನ್ಸ್, ಅದ್ರ ಬಗ್ಗೆ ನೀವು ನೋಡ್ಬೋದು. ಸೊ ದಿಸ್ ಆರ್ ಆಲ್ ಸಮ್ ಪ್ಲಗ್ಸ್ ಆ್ಯಂಡ್ ಎವ್ರಿಥಿಂಗ್. ಎಲೆಕ್ಟ್ರಿಕಲ್ ಸಿಸ್ಟಮ್ ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಮಾಡರ್ನ್ ವೆಹಿಕಲ್ ಟು ರನ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾವುದೇ ಸ್ಪೆಸಿಫಿಕ್ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡಿಲ್ಲ, ಜನರಲ್ ಟಾಕ್ ಅಬೌಟ್ ಕಾರ್ ಇಂಜಿನ್ ಕಾಂಪೊನೆಂಟ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ, ಇನ್ನೂ ತುಂಬ ವಿಷಯಗಳಿವೆ, ಅದನ್ನು ಒಂದು ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದರೆ ಗೊತ್ತಿಲ್ಲ, ನಾನು ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವ್ರು ಕೇಳ್ತಾ ಇರ್ತಾರೆ, ಯಾಕೆ ಕಾರ್ ಬಗ್ಗೆನೇ ನೀನು ಅಷ್ಟೊಂದು ಮಾತಾಡ್ತಿದ್ಯಾ, ಯಾಕೆ ಕಾರ್ದೇ ನಿನಗೆ ಅಂದರೆ ಆಟೋಮೊಬೈಲ್ ಇಂಜಿನ್ಸೇ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ. ಎಲೆಕ್ಟ್ರಿಕ್ ಕಂಪೇರ್ ಮಾಡಿದ್ರೆ ಆಟೋಮೊಬೈಲ್ ಇಂಜಿನ್ಸ್ ಇದು 1 ವರ್ಷ 2 ವರ್ಷ ಅಥವಾ ಒಂದು 10 ವರ್ಷದಿಂದ ಇಂಜಿನಿಯರಿಂಗ್ ಬಂದು ಅಥವಾ ಎವಾಲ್ವ್ ಆಗಿ ಬಂದಿರೋವಂಥದ್ದಲ್ಲ. ದೀಸ್ ಆರ್ ಲೈಕ್ ಡಿಕೇಡ್ಸ್ ಅಥವಾ ಸೆಂಚುರೀಸಿಂದ ಇಂಜಿನಿಯರಿಂಗ್ ಆಗಿ ಹಲವಾರು ಇಂಜಿನಿಯರ್ಸ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಇಂಥ ಒಂದು ಮಾಸ್ಟರ್ ಪೀಸ್ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ತಿಳ್ಕೊತಾ ಹೋದರೆ ಅದು ಹೇಗೆ ವರ್ಕ್ ಆಗುತ್ತೆ, ದ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ದ ಇಂಜಿನ್ ಆ್ಯಂಡ್ ಆಲ್, ನಿಮ್ಗೆ ಅನ್ಸುತ್ತೆ ಯಪ್ಪ ಯಾರು ಮಾಡಿರ್ಬೋದು ಈ ಥರ ಹೆಂಗೆ ತಲೆಗೆ ಬಂತು ಅವರಿಗೆ ಅಂತ. ಯಾಕೆಂದರೆ ಎವ್ರಿ ಸಿಂಗಲ್ ಥಿಂಗ್, ಯಾಕೆಂದರೆ ಫ್ಯೂಯಲ್ ಒಳಕ್ಕೆ ಹೋಯಿತು, ಬರ್ನ್ ಆಯಿತು, ಸ್ಟ್ರೋಕ್ಸ್ ಆಯಿತು, ಕಂಪ್ರೆಷನ್ ಪವರ್, ಎಕ್ಸಾಸ್ಟ್ ಸ್ಟ್ರೋಕ್ಸ್ ಆಯಿತು ಇಂಟರ್ನಲ್ ಕಂಬಷನ್ ಇಂಜಿನಲ್ಲಿ. ಅದಕ್ಕೆ ಅದೇ ಡೀಸೆಲ್ ಇಂಜಿನ್ಗೆ ಬೇರೆ ಸೈಕಲ್ಸ್ ಇದೆ, ಪೆಟ್ರೋಲ್ ಇಂಜಿನ್ಸಲ್ಲೇ ಬೇರೆ ಸೈಕಲ್ಸ್, ಆಟೋ ಸೈಕಲ್ ಇದೆ, ಆಟ್ಕಿನ್ಸನ್ ಸೈಕಲ್ ಇದೆ, ಬುಡಾಕ್ ಸೈಕಲ್ ಇದೆ. VT ಬಗ್ಗೆ VVT ಇಸ್ ಮಾರ್ವಲೆಸ್ ಇಂಜಿನಿಯರಿಂಗ್, ವೇರಿಯಬಲ್ ವಾಲ್ವ್ ಟೈಮಿಂಗ್. ಅದರಿಂದ ಎಫಿಷಿಯನ್ಸಿ ಮತ್ತು ಪರ್ಫಾರ್ಮೆನ್ಸಲ್ಲಿ ಎಷ್ಟು ಪ್ರತಿ ದೊಡ್ಡ ಕಂಪ್ನಿಯೂ VVTನಲ್ಲೇ ಆಟ ಆಡೋದು ಸಪ್ರೇಟ್. ಅಂದರೆ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ನೇಮಿಂಗ್, ನಾಮಿನಿಕ್ಲೇಚರ್ ಅವರವರೇ ಮಾಡ್ಕೊತಾರೆ. ಒಂದು ಹೊಸ ಥಿಯರಿನ ಹೇಳ್ತಾರೆ, ಒಂದು ಹೊಸ ಪ್ರಿನ್ಸಿಪಲ್ನ ಅವರೇ ಇದು ಮಾಡಿ ಅವರ ಗಾಡಿಗಳಿಗೆ ಇಂಡಕ್ಟ್ ಮಾಡ್ತಾರೆ, ಅವ್ರವ್ರ ಗಾಡಿಗಳಿಗೆ ಅದನ್ನು ಅಳವಡಿಸ್ತಾರೆ. ಸೊ ಅವಾಗ ಬೇರೆ ಬೇರೆ ಹೆಸರನ್ನ ಅವ್ರು ಇಡ್ತಾರೆ. ಬಟ್ ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ನೋಡಿದ್ರೆ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಮಾಸ್ಟರ್ ಪೀಸ್, ಇಂಜಿನಿಯರಿಂಗ್ ಮಾರ್ವಲ್ ಅಂತಲೇ ಹೇಳ್ಬೋದು ಯಾವ್ದನ್ನ, ಈ ಇಂಟರ್ನಲ್ ಕಂಬಷನ್ ಇಂಜಿನ್ನ. ಸೊ ಅದ್ರ ಬಗ್ಗೆ ತಿಳ್ಕೊತಾ ಇರಬೇಕು. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿದೆ ನಾನು ನಿಮಗೆ. ಅಷ್ಟೇ ಅಲ್ಲದೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಾಧ್ಯ ಆದರೆ E20 ಎಥೆನಾಲ್ 20 ಫ್ಯೂಯಲ್ ಹಾಕಿದಾಗ ಪೆಟ್ರೋಲ್ಗೆ ಮಿಕ್ಸ್ ಆದಾಗ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆಂದರೆ ತುಂಬ ಪ್ರಾಬ್ಲಮ್. E20% ಎಥೆನಾಲ್ ಇದ್ದರೆ ಏನು, 10% ಎಥೆನಾಲ್ಗೆ ದಿಸ್ ವೆಹಿಕಲ್ ಇಸ್ ಕಂಪ್ಯಾಟಬಲ್, ಬಟ್ 20% ಎಥೆನಾಲ್ಗೆ ಕಂಪ್ಯಾಟಿಬಿಲಿಟಿ ಎಷ್ಟೋ ಗಾಡಿಗಳಿಗಿಲ್ಲ. ಸೊ ಅವಾಗ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಫ್ಯೂಯಲ್ ಇಂಜೆಕ್ಟರ್ಸ್ ಅಂತಾರೆ ಕೆಲವರು ರಸ್ಟಿಂಗ್ ಆಫ್ ದ ಫ್ಯೂಯಲ್ ಟ್ಯಾಂಕ್ ಅಂತಾರೆ. ಸೊ ಹಲವಾರು ವಿಷಯಗಳಿವೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಇನ್ನು ಕೆಲವು ಒಳ್ಳೊಳ್ಳೆ ಇಂಜಿನ್ಗಳಿದೆ, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಜೀಪ್ ಇಂಜಿನ್ಸ್ ಇವೆ, ವಿಲೀಸ್ ಇಂಜಿನ್ಸ್ ಇವೆ, ಅಂದರೆ ನಾನು ನಿಮಗೆ ಲೈವ್ ಆಗಿ ತೋರಿಸಿ, ಮತ್ತು ಮಿತ್ಸುಬಿಷಿ ಇಂಜಿನ್ಸ್ ಇವೆ, ಲೈವ್ ಆಗಿ ತೋರಿಸಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ನಾನು ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ, ಮತ್ತು ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಎನಿ ಟೈಮ್ ಐ ಆಮ್ ರೆಡಿ. ಸೊ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.